ಮಾಸ್ತಿ ಅವರು ತಮ್ಮ ಸಾಹಿತ್ಯ ಸಾಧನೆಯಿಂದ ಮಾಸ್ತಿ ಕನ್ನಡದ ಆಸ್ತಿಯಾಗಿದ್ದಾರೆ. ಅದೇ ರೀತಿ ನೀವು ಪರೀಕ್ಷೆಯಲ್ಲಿ ಸಾಧನೆ ಮಾಡುವ ಮೂಲಕ ನಿಮ್ಮ ತಂದೆ ತಾಯಿಗಳ ಸಮಾಜದ ಮಹತ್ವದ ಆಸ್ತಿ ಆಗಬೇಕು ಎಂದು ಶ್ರೀ ನಾರಾಯಣ ಗುರುಸೇವಾ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಮಾಸ್ತಿ ಟಿ.ಸಿ. ರಮೇಶ್ ನುಡಿದರು. ಮಾಸ್ತಿಯಲ್ಲಿರುವ ಕೆಪಿಎಸ್ ಶಾಲೆಯ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುನೀತ ಪುಸ್ತಕ ಯೋಜನೆಯ ಪ್ರಶ್ನೋತ್ತರ ಕೋಶವನ್ನು ವಿತರಿಸುತ್ತಾ ಅವರು ಮಾತನಾಡಿದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಸಾಹಿತ್ಯ ಸಾಧನೆಯ ಮೂಲಕ ಜ್ಞಾನಪೀಠವಲ್ಲದೆ ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿ ಮಾಸ್ತಿಯಲ್ಲಿ ಓದುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ತಾಲೂಕಿನ ಜಿಲ್ಲೆಯ ರಾಜ್ಯದ ಆಸ್ತಿಯಾಗಬೇಕು. ಆ ನಿಟ್ಟಿನಲ್ಲಿ ಪರೀಕ್ಷಾ ಸಮಯದಲ್ಲಿ ಶ್ರದ್ಧೆಯಿಂದ ಓದಬೇಕು ಎಂದು ಅವರು ಕರೆ ಎತ್ತಿದರು. ಕೆಪಿಎಸ್ ಶಾಲೆಯ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಅಕ್ರಂ ಪಾಷಾ ಅವರು ಮಾತನಾಡಿ, ನಾವು ಓದುವಾಗ ನಮಗೆ ಈ ತರಹದ ಸಹಕಾರಗಳು ಇರಲಿಲ್ಲ. ಈಗ ಅನೇಕ ದಾನಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮ್ಮದೇ ಕೊಡುಗೆಯನ್ನ ನೀಡುತ್ತಿದ್ದಾರೆ. ಅದು ನಮ್ಮ ಹೆಮ್ಮೆ. ನಮ್ಮ ಶಾಲೆಯ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು ಎಂಬುದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಪೋಷಕರ ಜೊತೆಗೆ ಅಧ್ಯಾಪಕರು ಮತ್ತು ನಮ್ಮ ಸಮಿತಿ ಶ್ರಮಿಸುತ್ತಿದೆ. ನೀವು ಹೆಚ್ಚು ವಿದ್ಯಾವಂತರಾಗುವ ಮೂಲಕ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ನಾರಾಯಣ ಗುರುಸೇವಾ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಮುನಿಲಕ್ಷ್ಮಮ್ಮ, ಖಜಾನ್ಸಿ ಮಾಲೂರು ವಿಜಿ, ಪ್ರಾಂಶುಪಾಲರಾದ ರಾಮಣ್ಣ ಮತ್ತು ಇತರ ಸಿಬ್ಬಂದಿ ವರ್ಗ ಮುಂತಾದವರು ಭಾಗವಹಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎರಡು ಮಾತು, ನಾವು ಏನು ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಕೈಲಿ ಏನು ಅನುಕೂಲ ಆಗುತ್ತೆ, ಸಾರ್ವಜನಿಕವಾಗಿ ಆಗ್ಬೋದು, ಒಂದು ಸಾಮಾಜಿಕ ಕ್ಷೇತ್ರದಲ್ಲಾಗ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಾಗ್ಬೋದು, ಈಗ ನಾವು ಆಯ್ಕೆ ಮಾಡಿಕೊಂಡು ಒಂದು ಟ್ರಸ್ಟ್ನ ಪ್ರಾರಂಭ ಮಾಡಿದ್ವಿ. ಅದನ್ನು ಮೊಟ್ಟ ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ದು ಶೈಕ್ಷಣಿಕ ಕ್ಷೇತ್ರ. ಅದರಲ್ಲಿ ಮೊಟ್ಟ ಮೊದಲು ನನ್ನ ಈ ಶಾಲಾ ಓದಿನ ಒಂದು ಶಾಲೆ, ನನ್ನ ನೆಚ್ಚಿನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆ ಕಾಲದಲ್ಲಿ ಶಾಲೆ, ಈಗ ಮಾಸ್ತಿ ಪಬ್ಲಿಕ್ ಶಾಲೆಯನ್ನು ದ್ವಿತೀಯ PUC ಮಕ್ಕಳಿಗೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರು, ನಿಮ್ಮೆಲ್ಲ ಉಪನ್ಯಾಸಕರು ಒಂದು ಕಡೆ ಕೂತು ಅತಿ ಹತ್ತಿರದ ದಿನಗಳಲ್ಲಿ ನಾವು ಏನು ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ, ಇಲ್ಲ ಒಂದು ಟ್ಯೂಷನ್ ಥರನ, ಇಲ್ಲ ಸ್ಪೆಷಲ್ ಕ್ಲಾಸ್ ಥರನ, ಇದರೆಲ್ಲ ಒಂದು ಚರ್ಚೆ ಮಾಡಿದಾಗ ಅವರು ನಮಗೆ ಒಂದು ವಿಶೇಷವಾಗಿ ಸಲಹೆ ನೀಡಿದ್ದು, ಮಕ್ಕಳಿಗೆ ಉಪಯೋಗವಾಗೋದು ಒಂದೇ ಒಂದು ಮಾರ್ಗ, ಒಂದು ಎಕ್ಸಾಮ್ಗೆ ಉಪಯೋಗವಾಗುವಂಥದ್ದು ಪ್ರಶ್ನಾಕೋಶ, ಎಕ್ಸಾಮ್ಗೆ ಕ್ವಶನ್ ಆನ್ಸರ್ಸ್ನ ಒಂದು ರೆಡಿ ಮಾಡಿಕೊಟ್ರೆ ತುಂಬ ಮಕ್ಕಳಿಗೆ ಅನುಕೂಲ ಆಗಿ ಒಂದು ಆ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಅವರು ಸಲಹೆ ತಗೊಂಡು, ನಮ್ಮ ಕೈಲಾದ ಮಟ್ಟಿಗೆ ನಿಮಗೆ ತುಂಬ ಲೇಟ್ ಆಗಿದೆ ಮಕ್ಕಳು, ಈ ಸದುಪಯೋಗವನ್ನು ಉಪಯೋಗಿಸಿಕೊಂಡು ಇದೇ ವೇದಿಕೆಯಲ್ಲಿ ನೀವು ಯಾರಿಗೆ ಏನು ಉಪಯೋಗ ಇದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದಾಗ ಮಾತ್ರ ನನಗೆ